ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ನಾನು ಹೇಳಿಕೆ ಇಷ್ಟಪಡ್ತೀನಿ. ಆಮೇಲೆ ಕೆಲವೊಂದು ಸಮಸ್ಯೆಗಳು ಇದ್ದಾವೆ ಅಂತೇಳಿ ನಿಮಗೆ ತಮ್ಮ ಇವ್ರನ್ನ ಸಚಿನ್ ಅವರು ತಮಗೆ ಅವ್ರು ಮಾತಾಡುವಾಗ ಹೇಳಿದರು. ಅದರೊಳಗೆ ನಾನು ಸಾಧ್ಯವಾದಷ್ಟು ಎಲ್ಲವನ್ನೂ ಕೂಡ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಾವು ಪಾಸಿಟಿವ್ ಆಗಿ ಅದನ್ನು ಬಗೆಹರಿಸ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಈ ಸಂದರ್ಭದೊಳಗೆ ನಾನು ತಮ್ಮೆಲ್ಲರಿಗೂ ಕೊಡ್ತೀನಿ. ಅದಕ್ಕೆ ಈಗ ತಮ್ಮ ಪ್ರಶ್ನೆಗಳನ್ನು ನೀವು ಪ್ರಶ್ನೆ ಮಾಡಿದಾಗನೇ ನಾವು ಕೇಳಿಸ್ಕೊಳ್ಬೇಕು, ನೀವು ಹೇಳಿದಾಗ ನಾವು ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಮ್ಮದು ಕೂಡ ಇಲ್ಲ. ನೀವು ಕೇಳೋಕ್ಕಿಂತಲೂ ಪೂರ್ವದೊಳಗಡೆ ನಾವು ಅನೇಕ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದರೊಳಗೆ ಪ್ರಮುಖವಾದ ಸಮಸ್ಯೆಗಳು ಯಾವಂತಂದರೆ ನಿಮಗೆ ಅಂಕಪಟ್ಟಿಗಳನ್ನು ಕೊಡ್ತಾ ಇಲ್ಲ. ಈ ನಿಮಗೆ ಅಂಕಪಟ್ಟಿಗಳನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ನಿಮಗೆ ಅಂಕಪಟ್ಟಿಗಳನ್ನು ಯಾಕೆ ಕೊಟ್ಟಿಲ್ಲ ಅಂತಂದರೆ ಸುಮಾರು 3 ವರ್ಷದಿಂದ ನಿಮಗೆ ಅಂಕಪಟ್ಟಿಗಳು ಬಂದಿಲ್ಲ. ಬರಲಾರ್ದು ಇರಲಿಕ್ಕೆ ಸರ್ಕಾರದಿಂದ ಒಂದು ಲೆಟರ್ ಬಂದಿತ್ತು, ಹಾರ್ಡ್ ಕಾಪಿ ಕೊಡಬೇಡ್ರಿ, ನಂತರ ನೀವು ಡಿಜಿಲಾಕರ್ದೊಳಗನೆ ಕೊಡ್ರಿ ಅಂತ ಸರ್ಕಾರದಿಂದ ನಿರ್ದೇಶನ ಬಂದಿತ್ತು. ಆ ನಿರ್ದೇಶನ ಬಂದ ತಕ್ಷಣದಿಂದ ನಾವು ವಿಶ್ವವಿದ್ಯಾಲಯದಿಂದ ಡಿಜಿಲಾಕರ್ದೊಳಗೆ ಅಪ್ಲೋಡ್ ಮಾಡ್ತಾ ಇದ್ವಿ. ಹೀಗಾಗಿ ನಿಮಗೆ ಹಾರ್ಡ್ ಕಾಪಿ ಬಂದಿರಲಿಲ್ಲ. ಈ ಕಾರಣದಿಂದ ಬಂದಿರಲಿಲ್ಲ. ನಂತರ ಹಾರ್ಡ್ ಕಾಪಿ ಕೊಡಬೇಕು, ಪ್ರತಿಯೊಬ್ಬರಿಗೆ ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಅನ್ನುವಂಥ ನಿರ್ದೇಶನ ಮತ್ತೆ ಗೌರ್ಮೆಂಟ್ನಿಂದ ಈ ಹಿಂದೆ ಬಂದಿದೆ. ನಾವು ಬಂದ ದಿನದಿಂದಲೇ ಇದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ನಮ್ಮ ಪ್ರೊಸೀಜರನ್ನು ಮತ್ತು ನಮ್ಮ ಪ್ರೊಸೆಸನ್ನು ಈ ಅಂಕಪಟ್ಟಿಗಳನ್ನು ಕೊಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಇನ್ನು ಸಾಧ್ಯ ಆದಷ್ಟು ಮೋಸ್ಟ್ಲಿ ಇನ್ನೊಂದು 2 ತಿಂಗಳೊಳಗೆ ಈ ಹಿಂದೆ ಇದ್ದವ್ರದ್ದು ನಂತರ ಈಗ ಸದ್ಯ ಓದ್ತಕ್ಕಂಥವ್ರದ್ದು ಎಲ್ಲರಿಗೂ ಕೂಡ ಅಂಕಪಟ್ಟಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಖಂಡಿತವಾದಂಥ ಒಂದು ಆಶ್ವಾಸನೆಯನ್ನು ನಾನು ಕೊಡ್ತೇನೆ. ಇಲ್ಲೇ ನಮ್ಮ ಸಹೋದರಿ ಹೇಳಿದರು ಮಾತಿನಂಗಿರಬೇಕು ಅಂತ. ನೀವು ಮಾತು ಕೇಳೋಕ್ಕಿಂತ ಮುಂಚೆ ಈ ಸಮಸ್ಯೆನ ನಾವು ಪರಿಹರಿಸಿದ್ವಿ. ಬಟ್ ಯಾಕೆ ಅಂತಂದರೆ ಇದು ಕಾರ್ಯರೂಪಕ್ಕೆ ಬರಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಈ ಪ್ರೊಸೆಸ್ ಆಗ್ತಾಯಿದೆ. ಶಾರ್ಟ್ಲಿ 2 ತಿಂಗಳದೊಳಗೆ ಆಗ್ತದೆ ಅಂತ ನಾನು ಈ ಪ್ರಶ್ನೆಗೆ ನಾನು ಈ ರೀತಿ ಉತ್ತರ ಕೊಡ್ತೀನಿ. ಮತ್ತೊಂದಾಗಿ ಇದು ವ್ಯಾಲ್ಯೂಯೇಷನು ಇವೆಲ್ಲದೂ ಸ್ವಲ್ಪ ಗೊಂದಲ ಇದೆ ಅಂತಾರೆ. ಇಲ್ಲಿ ವ್ಯಾಲ್ಯೂಯೇಷನ್ ಮಾಡೋರು ಎಲ್ಲ ಟೀಚರ್ಗಳು ಮಾಡಿರ್ತಾರೆ. ನಾವು ಜಸ್ಟ್ ನಿಮಗೆ ಮತ್ತು ನಿಮ್ಮ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಟೀಚರ್ಗೆ ಇಬ್ಬರ ನಡುವೆ ನಾವು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಿದ್ದೀವಿ. ಅಂದರೆ ಅವ್ರು ಏನು ಅಂಕಗಳನ್ನು ಕೊಡ್ತಾರೆ ಆ ಅಂಕಗಳನ್ನು ರಿಸಲ್ಟ್ ಕೊಟ್ಟು ನಾವು ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇರ್ತೀವಿ. ಇಲ್ಲೇ ನಾವು ಸಾಧ್ಯ ಆದಷ್ಟು ಆಮೇಲೆ ಈ ವ್ಯಾಲ್ಯೂಯೇಷನ್ದೊಳಗೂ ಕೂಡ ಭಾಳಷ್ಟು ಕ್ವಿಕ್ಕಾಗಿ ಕೊಟ್ಟಿದ್ವಿ. ಆಮೇಲೆ ಈ ಒಮ್ಮೆ ಸಹೋದರ ಹೇಳಿದರು ಒಮ್ಮೆ ನಮ್ಮ ಹೋರಾಟಕ್ಕೆ ಉದ್ದೇಶಿಸಿ ಬಂದಿದ್ದಾರೆ, ಆಲ್ರೆಡಿ ಮಾತಾಡ್ತಾ ಇದ್ದಾರೆ. ಸೌಂಡ್ ಸರಿ ಬರ್ತಾ ಇಲ್ಲ. ಮಾತಾಡ್ತಾರೆ. ನಿಮ್ಗೆ ಏನಾದರೂ ಪ್ರಶ್ನೆ ಇರ್ತಂದ್ರೆ ನೀವು ಜನರಲ್ ಆಗಿ ಮಾತಾಡ್ತಾರೆ. ಸೈಲೆನ್ಸ್ ಆಗಿ ಕೇಳಿ. ಬೇಡಿಕೆಗಳನ್ನು ನಾವು ಸಕಾರಾತ್ಮಕವಾಗಿ ಅವುಗಳನ್ನು ಈಡೇರಿಸ್ತೀವಿ. ನಂತರ ನಿಮ್ಮ ಲೀಡರ್ಸ್ಗಳಿರ್ತಾರಲ್ಲ ಇವ್ರ ಜೊತೆಗೆ ಇನ್ನೂ ಸವಿಸ್ತಾರವಾಗಿ ನಾವು ಮಾತಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹರಿಸ್ತೀವಿ ಅನ್ನೋತಕ್ಕಂಥ ಒಂದು ಈ ಆಶ್ವಾಸನೆಯನ್ನು ಇಲ್ಲಿ ಸೇರಿದಂಥ ಎಲ್ಲರಿಗೂ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ ಸರ್. ಇಲ್ಲಿ ನೋಡಿ ಎಕ್ಸೆಲ್ ಕಾಕೆ एक्चुअल का कैमरा मैन हमारे फोटो ಹೇಳಾಕತ್ತಾರ ಅವರು ಮೊನ್ನೆ ನಮ್ಮದು 3 ದಿನಗಳ ಹಿಂದೆ ತುಂಡು ಮೇಜಿನ ಸಭೆ ಆಗಿತ್ತು. ಎಲ್ಲ ಕಾಲೇಜುಗಳಿಂದ ವಿದ್ಯಾರ್ಥಿಗಳನ್ನ ಮತ್ತು ಪ್ರಿನ್ಸಿಪಲ್ರನ್ನ ಕರೆದಿದ್ವಿ. ಕರೆದಂಥ ಸಂದರ್ಭದಲ್ಲಿ ತಮ್ಮ ಎಲ್ಲ ಬೇಡಿಕೆಗಳನ್ನು ಈ ಪತ್ರದಲ್ಲಿ ಬರೆದಿದ್ದೀವಿ. ಬರೆದ ನಂತರದಲ್ಲಿ ABVP ಈ ರೀತಿ ಹೋರಾಟ ಮಾಡುತ್ತೆ ಅನ್ನೋ ಸಂದರ್ಭದಲ್ಲಿ ಮಾನ್ಯ ಮೌಲ್ಯಮಾಪನ ಕುಲ ಸಚಿವರು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡೇ ದೂರದ ಬೆಳಗಾವಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಮೊದಲನೇದಾಗಿ ನಾವು ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸೋಣ. ಎರಡನೇ ವಿಚಾರ ತಮ್ಮ ಬೇಡಿಕೆಗಳು ನಿಜವಾಗ್ಲೂ ಕೂಡ ಒಂದು ವಿದ್ಯಾರ್ಥಿಗೆ ಆಗಿರ್ತಕ್ಕಂಥ ಅನ್ಯಾಯ ನಿಮ್ಮೆಲ್ಲರೂ ಕೂಡ ಎದ್ದು ಕಾಣ್ತಾ ಇದೆ.
ಯಾವುದನ್ನು ಕೂಡ ನಾವು ವಿದ್ಯಾರ್ಥಿ ಸಂಘಟನೆಯಾಗಿ ಅಥವಾ ವಿದ್ಯಾರ್ಥಿಗಳಾಗಿ ಸಹಿಸುವ ಪ್ರಶ್ನೆಯೇ ಇಲ್ಲ. ನಮಗೆಲ್ಲರಿಗೂ ಕೂಡ ಈ ಬೇಡಿಕೆಗಳಿಗೆ ತಕ್ಷಣವಾಗಿ ಸ್ಪಂದಿಸಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ ಇದೆ. ಆದರೆ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿರೋ ಕಾರಣ ಸ್ವಲ್ಪ ಕಾಲಾವಕಾಶವನ್ನು ನಾವು ವಿಶ್ವವಿದ್ಯಾಲಯಕ್ಕೂ ಕೂಡ ಕೊಡುವಂಥ ಅವಶ್ಯಕತೆ ಇದೆ. ಈಗ ವಿಶ್ವವಿದ್ಯಾಲಯದಿಂದ ಹತ್ತಾರು ಕ್ರಮಗಳಾಗಿದೆ, ಆದರೆ ವಿದ್ಯಾರ್ಥಿಗಳಾದಂಥವ್ರು ನಾವು ಯಾರು ಕೂಡ ಇಷ್ಟೊಂದು ದೊಡ್ಡ ಪ್ರತಿಭಟನೆ ಇಲ್ಲಿವರೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿರುದ್ಧ ಈ ಸಮಸ್ಯೆಗಳಿದೆ ಅಂತ ಹೇಳಿ ಪ್ರತಿಭಟನೆ ಮಾಡಿಲ್ಲ. ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಾನಿವತ್ತು ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಕಾರ್ಯದರ್ಶಿಯಾಗಿ ಮಾನ್ಯ ಕುಲಪತಿಗಳಿಗೆ, ಕುಲಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇದು ಕೇವಲ ಬಿಜಾಪುರದ ನೂರಾರು ವಿದ್ಯಾರ್ಥಿಗಳು ಸೇರಿ ಇವತ್ತು ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಒಂದು ದಿನ ನಮ್ಮ ಬೇಡಿಕೆಗಳನ್ನು ಒಂದು 15 ದಿನಗಳೊಳಗೆ ನೀವು ಸ್ಪಂದಿಸದೆ ಹೋದರೆ ಈ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕನಿಷ್ಠ 30,000 ಅಧಿಕ ವಿದ್ಯಾರ್ಥಿಗಳು ಬಿಜಾಪುರ ಜಿಲ್ಲೆಯಲ್ಲಿ ಓದ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಯಾವುದೋ ಗಾಡಿಗಳ ಮೂಲಕ ಬೆಳಗಾವಿಗೆ ಬಂದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ, ನಿಮ್ಮನ್ನು ನಿಮ್ಮ ಚೇಂಬರ್ ಒಳಗಡೆ ಉಳಿಸ್ತೀವಿ, ಹೊರಗಡೆ ಬರೋದಕ್ಕೂ ಬಿಡೋದಿಲ್ಲ. ಯಾಕಂದರೆ ಅಷ್ಟು ಆಕ್ರೋಶ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಮಧ್ಯೆ ಇದೆ. ಈ ಮನವಿ ಪತ್ರದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಉಲ್ಲೇಖವನ್ನು ಮಾಡಿದ್ದೇವೆ. ಮನವಿ ಪತ್ರದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದೇವೆ. ಈ ಮನವಿ ಪತ್ರನ ಸ್ವತಃ ನಾನೇ ಓದಿ ಹೇಳ್ತೀನಿ. ಅದರಲ್ಲಿ ಇಲ್ಲದೆ ಇರತಕ್ಕಂಥ ಯಾವುದಾದ್ರೂ ವಿಷಯಗಳು ಪರೀಕ್ಷಾಂಗ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಮಾನ್ಯ ಕುಲಪತಿಗಳು ಹೇಳುವಂತೆ ನಾನು ಮೊದಲು ಮನವಿ ಪತ್ರವನ್ನು ಓದಿ ಹೇಳ್ತೀನಿ. ಇರ್ತಕ್ಕಂಥ ವಿಷಯಗಳು ರಿಪೀಟ್ ಆಗೋದು ಬೇಡ. ಕೇಳಿಸ್ಕೊಳ್ಳಿ 2 ನಿಮಿಷ. ಮೌಲ್ಯಮಾಪನ ಕುಲಸಚಿವರು ಬೆಳಗಾವಿ ವಿಷಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಮಸ್ಯೆ ಮಾಡಿ ವಿಶ್ವವಿದ್ಯಾಲಯ ತನ್ನ ಆಡಳಿತವನ್ನು ನಡೆಸ್ತಾ ಇದೆ. ನೀವು ಸರ್ಕಾರದಿಂದ ಅನುದಾನವನ್ನು ತರಿಸ್ಕೊಳ್ಳಿ, ವಿದ್ಯಾರ್ಥಿಗಳ ಹಣದ ಮೇಲೆ ವಿಶ್ವವಿದ್ಯಾಲಯ ನಡೆಸ್ತೀವಿ. ಅಂಕಪಟ್ಟಿಯ ಶುಲ್ಕವನ್ನು ಕಟ್ಟಿಸಿಕೊಂಡು ಇಲ್ಲಿಯವರೆಗೆ ಮೂಲವಾಗಿರ್ತಕ್ಕಂಥ ಅಂಕಪಟ್ಟಿಯನ್ನು ನೀಡುತ್ತಿದ್ದಾರೆ. ಅದಕ್ಕೋಸ್ಕರ ಅಂಕಪಟ್ಟಿಯನ್ನು ಕೊಡಬೇಕನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಪರೀಕ್ಷಾ ವೇಳಾಪಟ್ಟಿಯನ್ನು ಪದೇ ಬದಲಾವಣೆ ಮಾಡಿ ವಿದ್ಯಾರ್ಥಿಗಳಿಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾವಾಗ ಪರೀಕ್ಷೆ ನಡೆಯುತ್ತಿರುವ ಅನ್ನುವಂಥ ಗೊಂದಲ ಇದೆ. ಅದಕ್ಕೋಸ್ಕರ ವಿಶ್ವವಿದ್ಯಾಲಯ ಪರೀಕ್ಷಾ ವೇಳಾಪಟ್ಟಿಯನ್ನು ಸ್ಪಷ್ಟವಾಗಿ ಮಾಡಬೇಕು. ಪರೀಕ್ಷಾ ಅರ್ಜಿ ಹಾಗೂ ಇನ್ನಿತರ ಅರ್ಜಿಯನ್ನು ಸಲ್ಲಿಸುವ ಸರ್ವರ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಆ ಸಮಸ್ಯೆಯನ್ನು ಕೂಡ ಸರಿಪಡಿಸಬೇಕು. ಮರು ಮೌಲ್ಯಮಾಪನದ ಫಲಿತಾಂಶವನ್ನು ನೀಡದೆ ಮುಂದಿನ ಸೆಮಿಸ್ಟರ್ನ ಪರೀಕ್ಷೆಯ ಅರ್ಜಿಯನ್ನು ತುಂಬಲು ಕೊನೆಯ ದಿನಾಂಕವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಗೊಂದಲವನ್ನು ಮಾಡ್ತಾ ಇದ್ದೀರಿ. ಆ ಗೊಂದಲವನ್ನು ಸರಿಪಡಿಸಬೇಕು. ಕೂಡಲೇ ಮರು ಮೌಲ್ಯಮಾಪನದ ಫಲಿತಾಂಶ ಏನಿದೆ ಅದನ್ನು ನೀಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಇದರ ಹೊರತಾಗಿ ಏನಪ್ಪ ನಿಮ್ಮ ಬೇಡಿಕೆ ಹೇಳಿ ವಿಷಯ 24 70 ಮಾರ್ಕ್ಸ್ ಈ ರೀತಿ ಮಾಡಿದ್ರೆ ನಾವು ಮನೆಕೊಂಡು ಪೇಪರ್ ಚೆಕ್ ಮಾಡ್ತಿರ್ಬೋದು. ಯೂನಿವರ್ಸಿಟಿ ಅವರು ನಮ್ಮ ಮಾನ್ಯ ಕುಲಸಚಿವರಿಗೆ ಮನವಿಯನ್ನು ಕೊಡೋಣ. ನಾವು ಈಗ ಇದರ ಬಗ್ಗೆ ಸುದೀರ್ಘವಾಗಿ ಮಾನ್ಯ ಕುಲಪತಿಗಳ ಜೊತೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಪರಿಷತ್ನ ಪ್ರಮುಖ ಕಾರ್ಯಕರ್ತರಿದ್ದೀವಿ. ಚರ್ಚೆ ಮಾಡಿ ಈ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸವನ್ನು ನಾವು ಕೂಡ ಪ್ರಾಮಾಣಿಕವಾಗಿ ಮಾಡ್ತೀವಿ. ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರು ಅವರು ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಮಾಡದೆ ಹೋದರೆ ನಾವು ಉಗ್ರವಾದ ಹೋರಾಟ ಏನು ಮಾಡಬೇಕು ಅಂತ ಸಚಿನೇ ಮಣಿ ಕೊಡು. ಸಚಿನ್ ಸರ್ ಆದರೆ ನಮ್ಮ ಆಕ್ರೋಶವನ್ನು ಕೇಳೋದಕ್ಕೆ ಒಬ್ಬರು ಧ್ವನಿಯಾಗಿ ಬಂದಿದ್ದಾರೆ. ಅವ್ರಿಗೆ ಗೌರವವನ್ನು ಕೊಟ್ಟಿದ್ದೇವೆ. 2 ನಿಮಿಷ. ಎಲ್ಲ ಸಮಸ್ಯೆಗಳಿಗೂ ಕೂಡ ಒಮ್ಮೆಲೆ ಪರಿಹಾರ ಸಿಗೋದಿಲ್ಲ. ನಾವು ಅದಕ್ಕೆ ಸ್ಪಂದಿಸುವಂಥ ಪ್ರಯತ್ನವನ್ನು ಮಾಡೋಣ. ಅವ್ರಿಗೂ ಕೂಡ ಕಾಲಾವಕಾಶವನ್ನು ಕೊಡೋಣ. ಕಾಲಾವಕಾಶವನ್ನು ಕೊಟ್ಟ ನಂತರದಲ್ಲಿ ಬಗೆಹರಿದು ಹೋದರೆ ನಾವು ಮುಂದಿನ ದಿನದಲ್ಲಿ ವ್ಯವಸ್ಥೆಯನ್ನು ಮಾಡೋಣ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಕೈ ಘೋಷಣೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇಲ್ಲಿವರೆಗೆ ನಮ್ಮ ಪ್ರತಿಭಟನೆಗೆ ಬಂದು ಮನವಿಯನ್ನು ಸ್ವೀಕರಿಸಿದಂತ ಮಾನ್ಯ ಮೌಲ್ಯಮಾಪನ ಕುಲಸಚಿವರಿಗೆ
ಹೇಳ್ಬಾಯ್. ಇವತ್ತು RCU ಯೂನಿವರ್ಸಿಟಿ ಲೋಪದೋಷಗಳ ಕುರಿತು ಪ್ರತಿಭಟನೆ ಮಾಡಲಾಯಿತು. ಇದರಲ್ಲಿ ಯಾವ್ಯಾವ ಲೋಪದೋಷಗಳಿದ್ದಾವೆ ಅಂದರೆ ಪೇಪರ್ ಚೆಕ್ ಮಾಡ್ತಾರೆ, ಮೊದಲು 12 ಮಾರ್ಕ್ಸ್ ಹಾಕಿದ್ದಾರೆ, ಫೇಲ್ ಅಂತ ಬಂದಿದೆ. ಆಮೇಲೆ ಏನಾಯ್ತಪ್ಪ ಅಂತಂದ್ರೆ ರಿವ್ಯಾಲ್ಯೂಷನ್ ಹಾಕಿದ್ದಾರೆ, ರಿವ್ಯಾಲ್ಯೂಷನ್ ಹಾಕಿದ್ರೆ ಕೆಲವೊಂದಿಷ್ಟು ಜನದ ರಿಸಲ್ಟ್ ಕಳಿಸಿದ್ದಾರೆ, ಅದರಲ್ಲಿ ಎಲ್ಲರದ್ದು ಫೇಲ್ ಅಂತ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನದ ವಿದ್ಯಾರ್ಥಿ ತಿಟ್ಟು ಆಮೇಲೆ ರಿಸಲ್ಟ್ ಕಳಿಸ್ತಾರೆ. ಅವ್ರದ್ದೆಲ್ಲ 12 ಮಾರ್ಕ್ಸ್ ಇದ್ದು 60 ಮಾರ್ಕ್ಸ್ ಅಂದ್ರೆ ಕೈಯಲ್ಲಿ 40 ಮಾರ್ಕ್ಸ್ ಹಾಕಿ ಕೊಟ್ಟು ಪಾಸ್ ಮಾಡಿದ್ದಾರೆ. ಅಂದ್ರೆ ನಮ್ಗೆ ಅನಿಸ್ತದೆ ಇವ್ರು ಎಲ್ಲಿ ಮಕ್ಕಳು ಪೇಪರ್ ಚೆಕ್ ಮಾಡ್ತಿದ್ದಾರೆ ಏನಂತ ನಮ್ಗೆ ಅನಿಸಿದೆ. ಇದೇ ರೀತಿ ನಾನು 24 ಜನವರಿಗೆ ಅವ್ರಿಗೆ ಲೆಟರ್ ಬರೆದಿದ್ದೆ. ಗೌರಮ್ಮ ಪಾಟೀಲ್ ಅಂತ ಮಾನ್ಯ ಉಪಕುಲ ಸಚಿವರಿಗೆ ಲೆಟರ್ ಬರೆದಿದ್ದು ಅಲ್ಲಿ ಹೋಗಿ ಇನ್ನೂ ತನಕ ಇದ್ರ ಬಗ್ಗೆ ರೆಸ್ಪಾನ್ಸ್ ಬಂದಿಲ್ಲ. ಇಲ್ಲಿ ನಮ್ಮಲ್ಲಿ ಒಂದು ಬುಕ್ಲೆಟ್ ಇದೆ, ಇದರಲ್ಲಿ ನಮ್ಮ HODಗಳು ಹೇಳ್ತಿದ್ದಾರೆ 40ರಿಂದ 50 ಮಾರ್ಕ್ಸ್ ಬೀಳುತ್ತೆ ಅಂತ, ಅವರು ಹಾಕಿದ್ದಾರೆ 20 ಮಾರ್ಕ್ಸ್. ಇದಕ್ಕಾಗಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ನನ್ನ ಹೆಸರು ಸುನೀಲ್ ಇರುವಂಡ್ ಇಂಡಿ, KCB ಕಾಲೇಜ್. ಹೇಳಿ ಸಚಿನ್. ಇವತ್ತು ಬಿಜಾಪುರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಅಂಬೇಡ್ಕರ್ ಸರ್ಕಲ್ವರೆಗೂ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆಯ ಗೂಡಾಗಿ ಪರಿಣಮಿಸಿದೆ. ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ರಿಸಲ್ಟ್ ಕೊಡೋಕ್ಕಾಗ್ತಾ ಇಲ್ಲ. ಪರೀಕ್ಷೆ ರಿಸಲ್ಟ್ ಬಂದರೂ ಎಷ್ಟೋ ತಿಂಗಳಾದರೂ ಕೂಡ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡೋಕ್ಕಾಗ್ತಾ ಇಲ್ಲ. ಪರೀಕ್ಷಾ ಫಲಿತಾಂಶ ಬಿಡುಗಡೆ ಮಾಡೋದರಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಈ ರೀತಿ ಹಲವಾರು ಶೈಕ್ಷಣಿಕ ಸಮಸ್ಯೆಗಳನ್ನ ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯದ ವಿರುದ್ಧ ಇವತ್ತು ವಿದ್ಯಾರ್ಥಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈ ಪ್ರತಿಭಟನೆಗೆ ಮಾನ್ಯ ಮೌಲ್ಯಮಾಪನ ಕುಲ ಸಚಿವರು ಬಂದು ನಮಗೆ ಸ್ಪಂದಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಅವರಿಗೆ ಒಂದು 15 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದೀವಿ. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಸರಿಯಾಗಿರ್ತಕ್ಕಂಥ ರಿಸಲ್ಟ್ಗಳನ್ನ ಕೊಡಬೇಕು, ಕೂಡಲೇ ಮಾರ್ಕ್ಸ್ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿಕೊಡ್ಬೇಕು. ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ RCU ವಿಶ್ವವಿದ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾನು ಮಾನ್ಯ ಕುಲಪತಿಗಳಿಗೆ, ಕುಲ ಸಚಿವರಿಗೆ ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಕೊಡೋದಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಸಚಿನ್ ಕುಳಗೇರಿ, ABVP ರಾಜ್ಯ ಕಾರ್ಯದರ್ಶಿ.